ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟು ತನ್ನ ಶುಚಿತ್ವದಲ್ಲಿ ನಿಮ್ಮನ್ನು ನಡೆಸುವವನಾಗಿದ್ದಾನೆಂಬುದಾಗಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಿನ್ನ ಜೀವನದಲ್ಲಿ ನೀನು ಎಲ್ಲೇ ಹೋಗಿ ಏನೇ ಮಾಡ್ತಾ ಇದ್ರು ಸಹ ನಿನ್ನಲ್ಲಿ ಸೋತಂತ ಅನುಭವ ಇದೆಯಾ? ನೀನು ಬಹಳವಾಗಿ ಸೋತಂತ ರೀತಿಯಲ್ಲಾಗಿ ಎಲ್ಲ ವಿಷಯದಲ್ಲಿ ತಣ್ಣಗಾದಂಥ ಅನುಭವ ನಿನ್ನ ಜೀವಿತದಲ್ಲಿ ಬರ್ತಾ ಇದೆಯಾ? ಏನೇ ಮಾಡ್ಲಿಕ್ಕೆ ಹೋದ್ರು ಅದು ಆಗ್ತಾ ಇಲ್ಲ, ಬೇಡ ಬಿಡಪ್ಪ, ಇದನ್ನು ನಾವು ಮಾಡೋದು ಬೇಡ, ಇನ್ನು ಸಾಕು, ನಮ್ಮ ಜೀವನದಲ್ಲಿ ಯಾವುದೋ ಒಂದು ಮಾಡ್ಕೊಂಡು ಹಾಗೆ ಹೋಗ್ಬಿಡೋಣ ಅನ್ನುವಂಥ ಆ ತಣ್ಣನೆ ಅನುಭವ ನಿನ್ನ ಜೀವನದಲ್ಲಿ ಇದೆಯೋ? ಪ್ರಿಯ ದೇವ ಮಗುವೇ, ಜಾಗ್ರತೆ ಕೇಳಿಸ್ಕೋ. ಸೈತಾನನು ನಿನ್ನನ್ನ ಎಲ್ಲಿ ನಂದಿಸಬೇಕೆಂಬುದಾಗಿ ಬಯಸ್ತಾ ಇದ್ದಾನೋ ಅಲ್ಲೇ ದೇವರು ನಿನ್ನನ್ನ ಪ್ರಜ್ವಲಿಸ ಮಾಡ್ತಾನೆ. ಸೈತಾನನು ನಿನ್ನನ್ನು ಎಲ್ಲಿ ತಣ್ಣಗಾಗಬೇಕೆಂಬುದಾಗಿ ಬಯಸ್ತಾನೋ ಅಲ್ಲೇ ದೇವರು ನಿನ್ನ ಪ್ರಜ್ವಲಿಸಿ ಉರಿಯುವಂತೆ ಮಹಾಬಲದಿಂದ ತುಂಬಿಸುವವನಾಗಿದ್ದಾನೆ. ಪ್ರಿಯ ದೇವ ಮಗುವೇ, ಜಾಗ್ರತೆ ಕೇಳಿಸ್ಕೋ. ಲೋಕಾದಿಯಿಂದ ಸೈತಾನನು ಪ್ರತಿನಿತ್ಯ ಮಾಡ್ತಿರುವ ಕಾರ್ಯ ಯಾವುದಂದ್ರೆ, ಪ್ರತಿನಿತ್ಯ ಪ್ರಯತ್ನ ಮಾಡ್ತಿರೋದು ಯಾವುದಂದ್ರೆ, ಮಾನವನನ್ನ ಪ್ರಜ್ವಲಿಸದ ಹಾಗೆ ನಂದಿಸಬೇಕೆಂಬುದಾಗಿ, ಮಾನವನನ್ನ ತಣ್ಣಗೆ ಮಾಡಬೇಕೆಂಬುದಾಗಿ ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಪಟ್ಟು ಮಾನವನು ಕೇವಲ ಅವನೊಬ್ಬ ರೋಬೋ ಹಾಗೆ ಇರಬೇಕೆಂಬುದಾಗಿ ಸೈತಾನನು ಬಯಸುವವನಾಗಿದ್ದಾನೆ. ದೇವರ ಸತ್ವ, ದೇವರ ನೀತಿ, ದೇವರ ಕಾರ್ಯ, ದೇವರ ಉದ್ದೇಶ ಇದು ಯಾವುದು ಮಾಡದೆ ಈ ಎಲ್ಲಾ ವಿಷಯಗಳಲ್ಲಿ ತಣ್ಣಗಾಗಿ ತನ್ನ ಸೈತಾನನ ಸ್ವಭಾವಗಳಿಂದ ತುಂಬಲ್ಪಟ್ಟು ಸೈತಾನನ ಅಧೀನದಲ್ಲಿ ರೋಬೋ ಹಾಗೆ, ಒಂದು ಯಂತ್ರದ ಹಾಗೆ, ಒಂದು ಮಿಷನ್ ಹಾಗೆ ಆ ಮಾನವನು ಇರಬೇಕೆಂಬುದಾಗಿ ಲೋಕಾದಿಯಿಂದ ಸೈತಾನನು ಪ್ರಯತ್ನಿಸ್ತಾ ಇದ್ದಾನೆ. ಆದರೆ ಒಂದು ಕಡೆ ದೇವರು ಲೋಕಾದಿಯಿಂದ ಮಾನವನು ಉರಿಬೇಕು, ಮಾನವನು ದೇವರ ಸತ್ವದಲ್ಲಿ ಸೇರ್ಬೇಕು, ಮಾನವನು ದೇವರ ಸತ್ವದಲ್ಲಿ ಇರಬೇಕಂತೇಳಿ ಅವನ್ನ ತಿರುಗಿ 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 ಪ್ರಜ್ವಲಿಸುವಂತೆ, ಬೆಳಗುವಂತೆ ಬಲದಿಂದ ದೇವರು ತುಂಬಿಸ್ತಾ ಲೋಕ ಆದಿಯಿಂದ ಇಲ್ಲೇ ತನಕ ದೇವರು ಪ್ರಯತ್ನಿಸ್ತಾ ಇದ್ದಾನೆ. ಪ್ರಿಯ ದೇವ ಮಗುವೇ, ಯೇಸು ಕ್ರಿಸ್ತ ನಂಬೋದಕ್ಕಿಂತ ಮೊದಲು ನನಗೂ ಮತ್ತು ನಿನಗೂ ಸೈತಾನು ತಣ್ಣಗೆ ಮಾಡಿ ಕೂರಿಸ್ಬಿಟ್ಟಿದ್ದ. ನಮ್ಮೊಳಗೆ ದೇವರ ಗುಣಾತಿಶಯಗಳಿರಲಿಲ್ಲ, ದೇವರನ್ನ ಬಯಸೋದಿರಲಿಲ್ಲ, ದೇವರ ಚಿತ್ತ ಇರಲಿಲ್ಲ, ದೇವರ ಉದ್ದೇಶ ಇರಲಿಲ್ಲ, ಯಾವುದು ನಮಗೆ ಇರಲೇ ಇಲ್ಲ. ಪ್ರಿಯ ದೇವ ಮಗುವೇ, ಜಾಗ್ರತೆ ಕೇಳಿಸ್ಕೋ. ಯೇಸು ಕ್ರಿಸ್ತ ನಂಬೋದಕ್ಕಿಂತ ಮೊದಲು ನಮ್ಮನ್ನು ಸಹ ಸೈತಾನ ನಂದಿಸಿ ಬಿಟ್ಟಿದ್ದ. ಆದ್ರೆ ಕ್ರಿಸ್ತ ನಂಬಿಕೆ ಉಳ್ಳಂತ ಇಂದು ಸೈತಾನ್ ನಮ್ಮನ್ನು ನಂದಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದೇವರೇ ತನ್ನ ಬೆಳಕನ್ನು, ತನ್ನ ಬಲವನ್ನು, ತನ್ನ ಸೈನ್ಯವನ್ನು ತಕೊಂಡು ನಮ್ಮ ಪಕ್ಷವಾಗಿ ನಿಂತ್ಕೊಂಡಿದ್ದಾನೆ. ಪ್ರಿಯ ದೇವ ಮಗುವೇ, ಸೋಲ್ಬೇಡ. ನೀನೆಲ್ಲೇ ನಂದಿಸಲ್ಪಟ್ಟಂತ ಅನುಭವಕ್ಕೆ ಹೋಗ್ಬೋದು, ಸೋತಂತ ಅನುಭವಕ್ಕೆ ಹೋಗ್ಬೋದು, ಸಂಪೂರ್ಣವಾಗಿ ತಣ್ಣಗಾದಂತ ಅನುಭವಕ್ಕೆ ಹೋಗ್ಬೋದು. ಇಲ್ಲ, ದೇವರು ನಿನ್ನನ್ನು ಬೆಚ್ಚಗೆ ಮಾಡಬೇಕೆಂಬುದ ಬಯಸ್ತಾ ಇದ್ದಾನೆ. ದೇವರನ್ನ ಉಜ್ಜೀವಿಸ ಮಾಡಬೇಕೆಂಬುದ ಬಯಸ್ತಾ ಇದ್ದಾನೆ. ದೇವರು ನಿನ್ನನ್ನ ಬಲಪಡಿಸಿ ತನ್ನ ಪ್ರಜ್ವಲಿಸುವಿಕೆ ನಿನ್ನೊಳಗೆ ಉಂಟಾಗಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಹಾಗಾಗಿ ಕಾಯನನ ದಾಳಿಯಿಂದ ಸೈತಾನನು ನಿನ್ನ ನಂದಿಸಲಾರ. ನಂಬದೇ ಇರುವಂತ ಜಲಪ್ರಳಯದ ಜನರಿಂದ ಸೈತಾನನು ನಿನ್ನ ನಂದಿಸಲಾರ. ದೇವರ ಕೋಪದಲ್ಲಿದ್ದ ಕಾನಾನ್ಯರಿಂದ ಸೈತಾನನು ನಿನ್ನ ನಂದಿಸಲಾರ. ಯೋಸೇಫನಿಗಿದ್ದಂತ ಕುಟುಂಬದವರಿಂದ ಸೈತಾನನು ನಿನ್ನ ನಂದಿಸಲಾರ. ಇಸ್ರಾಯೇಲರಿಗಿದ್ದಂತ ಐಗುಪ್ತರಿಂದ ಸೈತಾನನು ನಿನ್ನನ್ನು ನಂದಿಸಲು ಅಸಾಧ್ಯ. ಮೋಶೆಗೆ ಅಡ್ಡಿಯಾಗಿದ್ದಂತ ಇಸ್ರಾಯೇಲರಿಂದ ಸೈತಾನು ನಿನ್ನನ್ನು ನಂದಿಸಲು ಅಸಾಧ್ಯ. ಇಸ್ರಾಯೇಲರಿಗೆ ಅಡ್ಡಿಯಾಗಿದ್ದಂತ ಎರಿಕೋ ಪಟ್ಟಣದಿಂದ, ಎರಿಕೋ ಗೋಡೆಯಿಂದ ಸೈತಾನನ ನಂದಿಸುವುದು ಅಸಾಧ್ಯ. ದಾವೀದನಿಗಿಂತ ಬಲಿಷ್ಠನಾದಂತ ಗೊಲ್ಯಾತನಿಂದ ಸೈತಾನನು ನಿನ್ನ ನಂದಿಸುವುದು ಅಸಾಧ್ಯ. ಶದ್ರೇಕ್, ಮೆಷೆಕ್, ಅಬೇದ್ನೆಗೋ ಅವರಿಗಾದಂತ ಬೆಂಕಿಯಿಂದ ಸೈತಾನನು ನಿನ್ನ ನಂದಿಸಲು ಅಸಾಧ್ಯ. ದಾನಿಯೇಲನಿಗೆ ಆದಂತ ಆ ಸಿಂಹಗಳಿಂದ ಸೈತಾನನು ನಿನ್ನ ಸೋಲಿಸುವುದು ಅಸಾಧ್ಯ. ಬಾಷಾನಿನ ಗೂಳಿಗಳಿಂದ ನಿನ್ನನ್ನ ಸೋಲಿಸುವುದು ಅಥವಾ ನಂದಿಸುವುದು ಅಸಾಧ್ಯ. ಅಗಾಧ ಜಲರಾಶಿಗಳಿಂದ ಸೈತಾನನು ನಿನ್ನನ್ನ ನಂದಿಸಲು ಅಸಾಧ್ಯ. ಸುತ್ತುವರೆದ ಸೈನ್ಯದಿಂದ ಸೈತಾನನು ನಿನ್ನ ನಂದಿಸಲು ಅಸಾಧ್ಯ.
ಭಯಂಕರವಾದ ನಾಶನದಿಂದ, ಯೋಬನಿಗುಂಟಾದಂತಹ ನಾಶನದಿಂದ ನಿನ್ನನ್ನು ನಂದಿಸಲು ಅಸಾಧ್ಯ. ಸೈತಾನನು ತನ್ನ ಸಮಸ್ತ ಬಲ ಸೈನ್ಯದಿಂದ ನಿನ್ನ ಮೇಲೆ ಪ್ರಳಯದ ಹಾಗೆ ಬಿದ್ದಾಗ್ಯೂ ಸಹ ನಿನ್ನನ್ನು ನಂದಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ದೇವರು, ದೇವರ ಸೈನ್ಯ, ದೇವರ ಸಮಸ್ತ ಪರಲೋಕ ನಿನ್ನನ್ನು ಆವರಿಸಿಕೊಂಡಿದೆ. ನಿನ್ನನ್ನು ಆವರಿಸಿಕೊಂಡು ನೀನು ಪ್ರಜ್ವಲಿಸುವಂತೆ ಆಗಬೇಕೆಂಬುದಾಗಿ ಆ ದೇವರು, ದೇವರ ಬಲ ನಿನಗಾಗಿ ಪ್ರಜ್ವಲಿಸಿಕೆಯನ್ನು ಇಟ್ಕೊಂಡು ಕಾಯ್ತಾ ಇದೆ. ಪ್ರಿಯ ದೇವ ಮಗುವೆ, ಸೈತಾನನನ್ನು ಎಷ್ಟೇ ಶೋಧಿಸಲಿ, ಎಷ್ಟೇ ನಂದಿಸಲಿಕ್ಕೆ ಪ್ರಯತ್ನಿಸಲಿ, ಇಲ್ಲ ಇಲ್ಲ ಇಲ್ಲ, ಅಲ್ಲಿ ದೇವರು ನಿನ್ನನ್ನು ಪ್ರಜ್ವಲಿಸುವಂತೆ ಮಾಡಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಸೈತಾನ್ನ ಉದ್ದೇಶ ನೀನು ನಂದಿಸಲ್ಪಡಬೇಕೆಂಬುದಾಗಿ, ದೇವರ ಉದ್ದೇಶ ನೀನು ಪ್ರಜ್ವಲಿಸಲ್ಪಡಬೇಕೆಂಬುದಾಗಿ, ಸೈತಾನ್ನ ಉದ್ದೇಶ ನೀನು ಬೀಳಬೇಕೆಂಬುದಾಗಿ, ದೇವರ ಉದ್ದೇಶ ನೀನು ಎದ್ದೇಳಬೇಕೆಂಬುದಾಗಿ, ಸೈತಾನ್ನ ಉದ್ದೇಶ ನೀನು ಅವಮಾನಕ್ಕೊಳಗಾಗಬೇಕೆಂಬುದಾಗಿ, ದೇವರ ಉದ್ದೇಶ ನೀನು ಸನ್ಮಾನಿಸಲ್ಪಡಬೇಕೆಂಬುದಾಗಿ, ಸೈತಾನ್ನ ಉದ್ದೇಶ ಹೇಗೋ ನಿನ್ನ ನಾಶನ ಕಾಣಬೇಕೆಂಬುದಾಗಿ, ದೇವರ ಉದ್ದೇಶ ಹೇಗೋ ನಿನ್ನ ಬೆಳಗುವಿಕೆ ಆಗಬೇಕೆಂಬುದಾಗಿ, ಸೈತಾನ್ನ ಉದ್ದೇಶ ನಿನ್ನ ಅಂತ್ಯ ಆಗಬೇಕೆಂಬುದಾಗಿ, ದೇವರ ಉದ್ದೇಶ ನಿನ್ನ ಅಂತ್ಯದಲ್ಲಿ ಪ್ರಾರಂಭ 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 ಆಗ್ಬೇಕಂತೇಳಿ ಎಷ್ಟು ಅಂತ್ಯಗಳನ್ನ ಕಂಡಿದ್ಯಾ, ನೀನು ಎಷ್ಟು ಮಾಡಿ ಸೋತ್ ಹೋಗಿದ್ಯಾ, ಏನೆಲ್ಲ ಮಾಡಿ ಸೋತ್ ಹೋಗಿದ್ಯಾ. ಇವತ್ತು ನಾನು ಹೇಳುವ ವಿಷಯ ಜಾಗ್ರತೆ ಕೇಳಿಸ್ಕೋ. ದೇವರ ಮಹಿಮೆಯ ಕೃಪೆ ನಿನ್ನ ಕಡೆ ಇದೆ. ನೀನು ಎಲ್ಲಿ ಸೋತಿದ್ಯೋ, ಎಲ್ಲಿ ಪ್ರಯತ್ನ ಪಟ್ಟು ಸೋತು ಸಾಕು ಅಂತ ನಿರಾಶೆಯಿಂದ ಕೂತು, ಇನ್ನ ಸಾಕು ನನ್ನ ಜೀವನ, ಇನ್ನು ನಾನು ಸಾಕು ನನ್ನ ಜೀವನ, ನಾನು ತಣ್ಣಗಾದಂತ ಜೀವಿತದಲ್ಲಿ ನೀನು ಹೋಗ್ಬೇಕೆಂಬುದಾಗಿ ನೀನು ಅಂದುಕೊಳ್ತಾ ಇದೆಯಲ್ಲ, ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೋ. ನೀನು ತಣ್ಣಗಾದಾಗ ದೇವರ ಆಲೋಚಿಸ್ತಾ ಇರೋದು, ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಜೀವಿತ ಪ್ರಯತ್ನಿಸಿ 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 ಯಾವುದು ಸಕ್ಸಸ್ ಆಗದೆ ನೀನು ಮುಗೀತು ಜೀವಿತ ಅಂತ ಅಂದ್ಕೊಳ್ತಾ ಇದೆಯಲ್ಲ, ಅಲ್ಲಿ ನಾನು ಪ್ರಾರಂಭಿಸ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನೀನು ಸೋತಂತ ಸ್ಥಳದಲ್ಲಿ ದೇವರು ಪ್ರಾರಂಭವನ್ನು ಎದುರು ನೋಡ್ತಾ ಇದ್ದಾನೆ. ನೀನು ಬಿದ್ದು ಹೋದ ಸ್ಥಳದಲ್ಲಿ ದೇವರು ಪ್ರಾರಂಭವನ್ನು ಎದುರು ನೋಡ್ತಾ ಇದ್ದಾನೆ. ನೀನು ಆಗೋಯ್ತು ಅಂತ ಹೇಳಿದ ಸ್ಥಳದಲ್ಲಿ ದೇವರು ಪ್ರಾರಂಭವನ್ನು ಎದುರು ನೋಡ್ತಾ ಇದ್ದಾನೆ. ನಿನ್ನ ದೇವರು ನಿನ್ನನ್ನು ಪ್ರಜ್ವಲಿಸುವಂತೆ ಮಾಡುವವನಾಗಿದ್ದಾನೆ. ಇಲ್ಲ 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 ಇಲ್ಲ, ಸೋಲ್ಬೇಡ. ನಿನ್ನ ಪ್ರಯತ್ನ ಸೋತಿರಬಹುದು, ನಿನಗಿದ್ದದೆಲ್ಲ ಸೋತಿರಬಹುದು, ನಿನ್ನ ಆಲೋಚನೆಗಳು ಸೋತಿರಬಹುದು, ನಿನ್ನ ಬಲ ಸೋತಿರಬಹುದು, ಎಲ್ಲ ಸೋತು ಇಂದು ನೀನು ಝೀರೋ ಆಗಿರಬಹುದು. ಆದ್ರೆ ದೇವರ ಪ್ರಜ್ವಲಿಸುವಿಕೆ ಇವತ್ತು ನಿನ್ನ ಪಕ್ಷ ಇದೆ. ದೇವರ ಬಲ ನಿನ್ನ ಪಕ್ಷ ಇದೆ. ದೇವರು ನಿನ್ನ ಪಕ್ಷವಾಗಿದ್ದಾನೆ. ಎದ್ದೇಳು ಪ್ರಿಯ ದೇವ ಮಗುವೇ, ಸೋಲ್ಬೇಡ, ಸಾಕು ಅಂತೇಳಿ ತಣ್ಣಗಾಗಬೇಡ. ಎದ್ದೇಳು, ಬಾ ಬಾ ದೇವರ ಬಳಿಗೆ, ಬಾ ದೇವರ ಬಳಿಗೆ. ದೇವರು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ತನ್ನ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಇದನ್ನು ಮಾತ್ರ ಮರಿಬೇಡ. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆದ ದೇವರೇ, ನಿನ್ನ ಜನರನ್ನ ಸಂಧಿಸು, ನಿನ್ನ ಜನರನ್ನ ಮುಟ್ಟು, ನಿನ್ನ ಜನರನ್ನ ಆಶೀರ್ವದಿಸು. ನಿನ್ನ ಜನರು ಸೋಲದಂತೆ, ನಿನಗಾಗಿ ಉರಿಯುವಂತೆ, ನಿನಗಾಗಿ ಪ್ರಜ್ವಲಿಸುವಂತೆ, ನಿನಗಾಗಿ ಬಲಗೊಳ್ಳುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ನಿನ್ನ ಮಕ್ಕಳು ಎಲ್ಲಿ ಬಿದ್ದಿದ್ದಾರೋ ಅಲ್ಲೇ ಎತ್ತು ದೇವರೇ. ನಿನ್ನ ಮಕ್ಕಳು ಎಲ್ಲಿ ಸೋತಿದ್ದಾರೋ ಅಲ್ಲೇ ಬಲಪಡಿಸಪ್ಪ. ಎಲ್ಲಿ ನಷ್ಟ ಆಗಿದೆಯೋ ಅಲ್ಲೇ ಅಭಿವೃದ್ಧಿ ಕಾಣಲಪ್ಪ. ಎಲ್ಲಿ ಆತ್ಮಿಕತೆ ಕಳೆದುಕೊಂಡಿದ್ದಾರೋ ಅಲ್ಲೇ ಕರ್ತನೆ ನಿನ್ನ ಆತ್ಮಿಕತೆ ಉಂಟಾಗಲಿ ದೇವರೇ. ಎಲ್ಲಿ ಕರ್ತನೆ ಅಪ್ಪ ರಕ್ಷಕ ನಿನ್ನ ಸಾಕ್ಷಿಯನ್ನು ಕಳೆದುಕೊಂಡಿದ್ದಾರೋ ಅಲ್ಲೇ ಅವರಿಗೆ ಸಾಕ್ಷಿ ಉಂಟಾಗಲಿ ಕರ್ತನೆ. ಹೌದು, ನೀನು ಹಾಗೆ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.